ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. LKG ಮತ್ತು UKG ಮಕ್ಕಳನ್ನು SITS ನಲ್ಲಿ ಯಾವ ರೀತಿಯಾಗಿ ಪ್ರಮೋಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಅನ್ನ ನೀಡಿ. ನಿಮ್ಮ ಶಾಲೆಯನ್ನು SITS ನಲ್ಲಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು LKG ಮತ್ತು UKG ಮಕ್ಕಳನ್ನ ಪ್ರಮೋಷನ್ ಮಾಡಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ LKG ಅಂಡ್ UKG ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ LKG UKG ಪ್ರಮೋಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ LKG ಅಂಡ್ UKG ಪ್ರಮೋಷನ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ನಲ್ಲಿ ನೀವು LKG ಅಥವಾ UKG ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿದ್ರೆ ಆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ. ಆ ಪ್ರತಿ ಮಗುವಿನ ಮುಂದಿರುವಂತಹ ಪ್ರಮೋಟ್ ಕಾಲಮ್ ನಲ್ಲಿ ನಿಮ್ಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಆದ್ರೆ ಬೈ ಡಿಫಾಲ್ಟ್ ಆಗಿ ಕಂಟಿನ್ಯೂ ವಿತ್ ಸೇಮ್ ಸ್ಕೂಲ್ ಅನ್ನುವ ಆಪ್ಷನ್ ಸೆಲೆಕ್ಟ್ ಇರುತ್ತೆ. ಇದರಲ್ಲಿ ನೀವು ಆ ಮಗು ನಿಮ್ಮ ಶಾಲೆಗೆ ಮುಂದಿನ UKG ಗಾಗಿರ್ಬಹುದು, ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬಹುದು ಅಥವಾ LKG ಗೆ ಆಗಿರ್ಬಹುದು ಅಡ್ಮಿಷನ್ ತಗೊಳ್ತಾ ಇದೆ ಅಂತಂದ್ರೆ ನೀವು ಕಂಟಿನ್ಯೂ ವಿತ್ ಸೇಮ್ ಸ್ಕೂಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಈ ಮಗು ನಮ್ ಶಾಲೆಯಲ್ಲಿ ಕಂಟಿನ್ಯೂ ಆಗಲ್ಲ ಬೇರೆ ಶಾಲೆಗೆ ಹೋಗುತ್ತೆ ಅನ್ನೋದಾದ್ರೆ ನೀವು ಡಿಸ್ಕಂಟಿನ್ಯೂಡ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಪೋಸ್ ನೀವು ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ಆ ಮಗು ನಿಮ್ಮ ಶಾಲೆಗೆ ಬರುತ್ತೆ ಅಂತಂದ್ರೆ ನೀವು ಮುಂದೆ ಅಡ್ಮಿಷನ್ ಪ್ರೊಸೆಸ್ ನಲ್ಲಿ ಅದನ್ನ ಅಡ್ಮಿಷನ್ ಮಾಡ್ಕೊಳ್ಬಹುದು. ಸಪೋಸ್ ನೀವು ಕಂಟಿನ್ಯೂ ವಿತ್ ಸೇಮ್ ಸ್ಕೂಲ್ ಅಂತ ಚೂಸ್ ಮಾಡಿದ್ರೆ ಆ ಮಗು ನಿಮ್ಮ ಶಾಲೆಯಲ್ಲಿ ಕಂಟಿನ್ಯೂ ಆಗ್ಬೇಕಾಗುತ್ತೆ, ಬೇರೆ ಕಡೆ ಹೋಗಿ ಅಡ್ಮಿಷನ್ ಆಗ್ಲಿಕ್ಕೆ ತೊಂದರೆಗಳಾಗುತ್ತೆ. ಹಾಗಾಗಿ ನೀವು ಸದ್ಯಕ್ಕೆ ಡಿಸ್ಕಂಟಿನ್ಯೂ ಮಾಡೋದು ಬೆಟರ್. ಎಲ್ಲ ವಿದ್ಯಾರ್ಥಿಗಳನ್ನ ಡಿಸ್ಕಂಟಿನ್ಯೂ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಪೋಸ್ ಇದರಲ್ಲಿ ಯಾವ್ದಾದ್ರು ಮಗು ನಿಮ್ಮ ಶಾಲೆಗೆ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಶೋರ್ ಇದೆ ಅಂತಂದ್ರೆ ಮಾತ್ರ ಕಂಟಿನ್ಯೂ ವಿತ್ ಸೇಮ್ ಸ್ಕೂಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಫಾರ್ಮ್ ನ ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅನ್ನುವ ಒಂದು ಸಕ್ಸಸ್ಫುಲ್ ಮೆಸೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಮತ್ತೆ ನೀವು ಅದೇ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿದ್ರೆ ನೀವೇನಾದ್ರೂ ಕಂಟಿನ್ಯೂ ವಿತ್ ಸೇಮ್ ಸ್ಕೂಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಪ್ರಮೋಟೆಡ್ ಅಂತ ನಿಮ್ಗೆ ಆ ಮಗುವಿನ ಮುಂದೆ ತೋರಿಸ್ತಾ ಇರುತ್ತೆ. ಸಪೋಸ್ ನೀವು ಡಿಸ್ಕಂಟಿನ್ಯೂ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ರೆ ಈ ಒಂದು ಪಟ್ಟಿಯಲ್ಲಿ ಆ ಮಗು ತೋರಿಸಲ್ಲ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ LKG ಮತ್ತು UKG ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಕಂಟಿನ್ಯೂ ವಿತ್ ಸೇಮ್ ಸ್ಕೂಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಆ ಮಗು ಪ್ರಮೋಟ್ ಆಗುತ್ತೆ ಮತ್ತು ಮುಂದಿನ LKG ಅಥವಾ UKG ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ನಿಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬಹುದು. ಅದೇ ರೀತಿ ನೀವು ಡಿಸ್ಕಂಟಿನ್ಯೂ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದಾಗ ಅದು ಕೂಡ ಪ್ರಮೋಟ್ ಆಗುತ್ತೆ. ಅದನ್ನ ನಿಮ್ ಶಾಲೆಯಲ್ಲಿ ಆಗಿರಬಹುದು ಅಥವಾ ಬೇರೆ ಶಾಲೆಯಲ್ಲಿ ಕೂಡ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಅಡ್ಮಿಷನ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.